ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಭಾರತದಿಂದ ದೂರ ಹೊರಟ ದೊಡ್ಡ ದೊಡ್ಡ ವಿದೇಶಿ ಸಂಸ್ಥೆಗಳಲ್ಲಿ ಖ್ಯಾತ ಕಾರ್ ತಯಾರು ಮಾಡುವ ಫೋರ್ಡ್ ಸಹ ಒಂದು. ವಿಶ್ವದಾದ್ಯಂತ ಆಟೋಮೊಬೈಲ್ ಕ್ಷೇತ್ರದಲ್ಲೂ ಇವತ್ತಿಗೂ ಸಹ ಟಾಪ್ ಸ್ಥಾನದಲ್ಲಿರುವ ಇದು ಭಾರತದಲ್ಲಿ ಮಾತ್ರ ಅತೀವ ನಷ್ಟಕ್ಕೆ ಗುರಿಯಾಯಿತು. ಅಸಲಿಗೆ ಇದು ಭಾರತದಲ್ಲಿ ಯಾಕಾಗಿ ವಿಫಲವಾಯಿತು? ಭಾರತೀಯರು ಯಾಕಾಗಿ ಇದನ್ನ ದೂರ ಮಾಡಿದ್ರು? ಇಲ್ಲಿ ವ್ಯವಹಾರಿಕವಾಗಿ ಫೋರ್ಡ್ ಎಸಗಿದ ತಪ್ಪೇನು? ಫೋರ್ಡ್ ಭಾರತ ಬಿಟ್ಟು ಹೋದರೆ ಅದರಿಂದ ಯಾರಿಗೆ ಏನು ಲಾಭ? ಅದೇ ರೀತಿ ಫೋರ್ಡ್ ತರಹದ ಇತರೆ ಯಾವ್ಯಾವ ಸಂಸ್ಥೆಗಳು ಭಾರತ ಬಿಟ್ಟು ಹೋಗಿವೆ? ಅವುಗಳ ಹಿಂದಿನ ವೈಫಲ್ಯಕ್ಕೆ ಅಸಲಿ ಕಾರಣವೇನು? ಇಂತಹ ಅನೇಕಾರು ರೋಚಕ ಹಾಗೂ ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಭಾರತದ ಬಗ್ಗೆ ಹೇಳೋದಾದರೆ ಇದು ವಿಶ್ವದಲ್ಲಿಯೇ 5ನೇ ಅತಿ ದೊಡ್ಡ ಆಟೋಮೊಬೈಲ್ ತಯಾರು ಮಾಡುವ ದೇಶಗಳಲ್ಲಿ ಒಂದು ಹಾಗೂ ಅಷ್ಟೇ ವೇಗವಾಗಿಯೂ ಸಹ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇಲ್ಲಿ ಯಾವುದೇ ಹೊರ ದೇಶದ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂದ್ರೆ ಅದಕ್ಕೆ ಸೂಕ್ತ ಹಾಗೂ ತಕ್ಕುದಾದ ಪ್ರಣಾಳಿಕೆ ಸಿದ್ಧವಾಗಿರಬೇಕು. ಈಗ ಹೊರ ದೇಶಗಳ ಬಿಸ್ನೆಸ್ ಸ್ಟ್ರಾಟಜಿಗಳು ನಮ್ಮಲ್ಲಿ ಕೆಲಸ ಮಾಡಬಹುದು ಅಥವಾ ಮಾಡದೆಯೂ ಇರಬಹುದು. ಫೋರ್ಡ್ ಇದೊಂದು ಅಮೆರಿಕನ್ ಕಾರ್ ಬ್ರ್ಯಾಂಡ್. ಈ ಫೋರ್ಡ್ ಕಾರ್ಗಳ ಪ್ರಯಾಣವು ಭಾರತದಲ್ಲಿ ಇಲ್ಲಿಂದ 100 ವರ್ಷಗಳಿಗೂ ಮುನ್ನ ಅಂದ್ರೆ 1920ರ ಸುಮಾರಿನಲ್ಲಿಯೇ ಶುರುವಾಗಿತ್ತು. ಕೆನಡಾಗೆ ಸೇರಿದ ಫೋರ್ಡ್ ಸಂಸ್ಥೆಯು ಆಗ ಹೊಸದಾಗಿ ಭಾರತಕ್ಕೂ ಸಹ ಪ್ರವೇಶ ಪಡೆದಿತ್ತು. ಬಹುಶಃ ಸ್ವತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಕಾಲಿಟ್ಟ ಮೊದಲ ವಿದೇಶಿ ಸಂಸ್ಥೆ ಎಂದರೆ ಅದು ಖಚಿತವಾಗಿ ಫೋರ್ಡ್ ಸಂಸ್ಥೆ. ಮುಂದಿನ 30 ವರ್ಷಗಳ ನಿರಂತರ ಒದ್ದಾಟದ ಫಲವಾಗಿಯೂ ಸಹ ಅಷ್ಟಾಗಿ ಇಲ್ಲಿ ಏಳಿಗೆ ಕಾಣದ ಇದು 1950ರ ಹೊತ್ತಿಗೆ ಭಾರತದಿಂದ ಮೊದಲ ಬಾರಿಗೆ ನಿರ್ಗಮಿಸಿತು. ಇದಾಗಿ ಪುನಃ 45 ವರ್ಷಗಳ ಬಳಿಕ ಫೋರ್ಡ್ ಭಾರತಕ್ಕೆ 1995ರಲ್ಲಿ ಬರುತ್ತದೆ. ಈ ಎರಡನೇ ರಿಟರ್ನ್ನಿಂದಾಗಿ ಅದು ಮತ್ತೆ ಹೊಸ ಹುರುಪಿನೊಂದಿಗೆ ಇಲ್ಲಿಯ ಮಹೀಂದ್ರ ಸಂಸ್ಥೆಯ ಜೊತೆ ತನ್ನ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸುತ್ತದೆ. ಆ ಸಮಯದಲ್ಲಿ ಇವೆರಡೂ ಸೇರಿ ಮಹೀಂದ್ರ ಫೋರ್ಡ್ ಇಂಡಿಯಾ ಲಿಮಿಟೆಡ್ ಎಂಬ ಸಹ ಸಂಸ್ಥೆಯನ್ನ ಅಥವಾ ಜಾಯಿಂಟ್ ವೆಂಚರ್ ಅನ್ನ ಸಹ ಶುರು ಮಾಡಿದವು. ಇದಾಗಿ ಮುಂದೆ 1996ರಲ್ಲಿಯೇ ಫೋರ್ಡ್ ಎಸ್ಕಾರ್ಟ್ ಎಂಬ ತಮ್ಮ ಕಾರನ್ನ ರಿಲೀಸ್ ಮಾಡಿದವು. ಮೂಲತಃ ಇದೊಂದು ಯುರೋಪಿಯನ್ ಮಾಡೆಲ್ ಕಾರ್ ಆಗಿತ್ತು. ಇದನ್ನ ಭಾರತೀಯ ಗ್ರಾಹಕರಿಗೆ ಅನುಕೂಲವಾಗುವ ಹಾಗೆ ಕಷ್ಟಪಟ್ಟು ತಯಾರಿಸಲಾಗಿತ್ತು. ಈ ರೀತಿ ಸುಗಮವಾಗಿದ್ದ ಫೋರ್ಡ್ ಹಾಗೂ ಮಹೀಂದ್ರ ಸಂಸ್ಥೆಗಳ ನಡುವಿನ ಒಡನಾಟ ಕೆಲ ದಿನಗಳ ಬಳಿಕ ಕಾರಣಾಂತರಗಳಿಂದ ಕೆಟ್ಟು ಹೋಗುತ್ತದೆ ಹಾಗೂ ಈ ಎರಡೂ ಸಂಸ್ಥೆಗಳು ಸಹ ಆಗ ಪರಸ್ಪರ ದೂರವಾಗುತ್ತೆ. 1998ರಲ್ಲಿ ಫೋರ್ಡ್ ಭಾರತದಲ್ಲಿ ತಾನೊಂದು ಸ್ವತಂತ್ರ ಸಂಸ್ಥೆಯಾಗಿ ಬೆಳೆಯುತ್ತದೆ. ಇಸವಿ 1999ರಲ್ಲಿ ಫೋರ್ಡ್ ತನ್ನ ಫೋರ್ಡ್ ಐಕಾನ್ ಎಂಬ ಕಾರನ್ನ ರಿಲೀಸ್ ಮಾಡಿತು. ಇದು ಭಾರತದಲ್ಲಿ ಇದರ 2ನೇ ಮಾಡೆಲ್ ಆಗಿತ್ತು ಹಾಗೂ ಅಂದುಕೊಂಡ ರೀತಿಯಲ್ಲಿದು ಯಶಸ್ವಿಯೂ ಸಹ ಆಗುತ್ತದೆ. ಇದಾದ ಮೇಲೆ 2001ರಲ್ಲಿ ಫೋರ್ಡ್ ತನ್ನ 3ನೇ ಮಾಡೆಲ್ ಆಗಿ ಫೋರ್ಡ್ ಮಾಂಡಿಯೋ ಎಂಬ ಕಾರನ್ನ ಹೊರತರುತ್ತದೆ. ಆದರೆ ಈ ಕಾರು ಅಷ್ಟು ಯಶಸ್ವಿ ಕಾಣಲಿಲ್ಲ. ತದನಂತರ 2003ರಲ್ಲಿ ಫೋರ್ಡ್ ಎಂಡಿವರ್ ಎಂಬ ಮಾಡೆಲ್ ಅನ್ನ ಲಾಂಚ್ ಮಾಡಿತು ಹಾಗೂ ಈ ಮಾಡೆಲ್ ಫೋರ್ಡ್ ಸಂಸ್ಥೆಯ ಕುರುಹನ್ನ ಭಾರತದಲ್ಲಿ ದಟ್ಟವಾಗಿ ಹಾಗೂ ಭದ್ರವಾಗಿ ನೆಲೆ ನಿಲ್ಲಿಸಿದ ಕಾರ್ ಎಂದು ಇದನ್ನ ಕರೆಯಬಹುದು. ಇದು ಆ ಕಾಲದ ಪವರ್ಫುಲ್ SUV ಕಾರ್ ಆಗಿದ್ದು ಈಗ ಅನೇಕ ವಿಐಪಿಗಳು ಈ ಕಾರನ್ನ ಕೊಳ್ಳಲು ಮುಗಿಬಿದ್ರು. ಇದು ಆಗ ಮುನ್ನೆಲೆಯಲ್ಲಿದ್ದ ಟೊಯೋಟಾ ಫಾರ್ಚುನರ್ ನಂತಹ ಯಶಸ್ವಿ ಬ್ರ್ಯಾಂಡ್ಗಳಿಗೆ ಸಶಕ್ತ ಪೈಪೋಟಿ ನೀಡಿತು. ಇದರ ಸ್ಟನ್ನಿಂಗ್ ಲುಕ್ಸ್ ಆಗ ಟೊಯೋಟಾದ SUVಗಳನ್ನೇ ಡಾಮಿನೇಟ್ ಮಾಡಿತು. 2004ರಲ್ಲಿ ಫೋರ್ಡ್ ಫ್ಯೂಷನ್ ಎಂಬ ಕಾರನ್ನ ಫೋರ್ಡ್ ಹೊರತರುತ್ತದೆ. ಆದರೆ ಇದೇನು ಅಷ್ಟು ಸಕ್ಸಸ್ ಕಾಣಲಿಲ್ಲ. ಮುಂದೆ 2005ರಲ್ಲಿ ಫೋರ್ಡ್ ಫಿಸ್ಟಾ ಎಂಬ ಕಾರ್ ಮಾಡೆಲ್ ಹೊರತಂದ್ರು. ಈ ಕಾರ್ ಆಗ ಭಾರತದ ಅನೇಕ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. 2010ರಲ್ಲಿ ಫೋರ್ಡ್ ಫಿಗೋ ಕಾರ್ ಮಾರುಕಟ್ಟೆಗೆ ಲಾಂಚ್ ಆಯಿತು. ಈ ಕಾರು ಸಹ ಆಗ ದೇಶದೆಲ್ಲೆಡೆ ಉತ್ತಮ ರೀತಿಯಲ್ಲಿ ಸೇಲ್ಸ್ ನೀಡಿತು. 2013ರಲ್ಲಿ ಇವರು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಎಂಬ ಮಾಡೆಲ್ ಅನ್ನ ಹೊರತಂದ್ರು. ಈ ಕಾರ್ ಫೋರ್ಡ್ ನ ಬ್ರ್ಯಾಂಡ್ ವ್ಯಾಲ್ಯೂವನ್ನ ಉತ್ತಮ ರೀತಿಯಲ್ಲಿ ಹೆಚ್ಚಿಸಿದ ಕಾರ್ ಮಾಡೆಲ್ ಎನ್ನಬಹುದು. ಈ ಕಾರಲ್ಲಿ ಕಾರ್ ಪ್ರಿಯರಿಗೆ ಇಷ್ಟವಾಗಬಲ್ಲ ಎಲ್ಲಾ ಫೀಚರ್ಗಳು ಸಹ ಇದ್ದವು. ಇದರಿಂದ ಫೋರ್ಡ್ ಆಗ ಭಾರತದ ನಂಬರ್ 1 ಬೆಸ್ಟ್ ಕಾರ್ ಸೆಲ್ಲರ್ ಆಗಿ ಹೆಸರು ಪಡೆಯಿತು. ಇಂದಿಗೂ ಸಹ ಇಲ್ಲಿ ಅನೇಕರಿಗೆ ಇದು ಫೇವರೇಟ್ ಕಾರ್ ಆಗಿದೆ. ಮುಂದೆ 2016ರಲ್ಲಿ ಫೋರ್ಡ್ ಮಸ್ಟಾಂಗ್, 2018ರಲ್ಲಿ ಫೋರ್ಡ್ ಫ್ರೀ ಸ್ಟೈಲ್ ಮಾಡೆಲ್ ಗಳನ್ನ ಇವರು ಹೊರತಂದ್ರು. ಆದರೆ ಇವೆರಡೂ ಸಹ ಇಲ್ಲಿಯ ಮಾರುಕಟ್ಟೆಯಲ್ಲಿ ವಿಫಲವಾದವು. ಈ ರೀತಿ 1996ರಿಂದ 2018ರವರೆಗಿನ ಈ 22 ವರ್ಷದ ಅವಧಿಯಲ್ಲಿ ಫೋರ್ಡ್ ಭಾರತದಲ್ಲಿ ತನ್ನ 10 ಕಾರ್ ಮಾಡೆಲ್ ಗಳನ್ನ ಮಾತ್ರವೇ ರಿಲೀಸ್ ಮಾಡಿತ್ತು. ಈ ಸಂಸ್ಥೆಯು ಇತರೆ ಕಾರ್ ಸಂಸ್ಥೆಗಳ ಪ್ರಮಾಣಕ್ಕಿಂತ ಬಹಳ ಕಡಿಮೆ ಎನ್ನಬಹುದು.
ಮಾಡಬಹುದು. ಇದು ಸಹ ಒಂದು ರೀತಿ ಅದರ ಹಿನ್ನಡೆಗೆ ಕಾರಣ ಎನ್ನಬಹುದು. ಯಾಕಂದ್ರೆ ಇತರೆ ಸಂಸ್ಥೆಗಳಲ್ಲಿ ವೈವಿಧ್ಯಮಯ ಆಯ್ಕೆಗಳಿದ್ದವು, ಆದರೆ ಫೋರ್ಡ್ನಲ್ಲಿ ಮಾತ್ರ ಹೆಚ್ಚು ಯಾವ ಆಕರ್ಷಕ ಮಾಡೆಲ್ಗಳು ಇರಲೇ ಇಲ್ಲ. ಇದು ಫೋರ್ಡ್ನ ಸೇಲ್ಸ್ನಲ್ಲಿ ಕ್ರಮವಾಗಿ ಇಳಿಕೆಯಾಗುವಂತೆ ಮಾಡಿತು. ದೇಶದ ಗುಜರಾತ್ ಹಾಗೂ ತಮಿಳುನಾಡಿನಲ್ಲಿರುವ ಫೋರ್ಡ್ನ ತಯಾರಿಕಾ ಘಟಕಗಳಲ್ಲಿ ಕಾರ್ಗಳ ಇಂಜಿನ್ ಹಾಗೂ ಇತರೆ ಭಾಗಗಳಲ್ಲಿ ಹೆಚ್ಚಿನವುಗಳನ್ನ ಬೇರೆ ಕಡೆಯಿಂದ ತರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇಲ್ಲಿತ್ತು. 2020ರ ವೇಳೆಗಾಗಲೇ ಫೋರ್ಡ್ ಭಾರತದಲ್ಲಿ ಸುಮಾರು $2 ಬಿಲಿಯನ್ ನಷ್ಟು ನಷ್ಟ ಅನುಭವಿಸಿತು. ಹಾಗೂ ಇಲ್ಲಿಯ ಜನರು ಸಹ ಹೆಚ್ಚು ಇದರ ಕಾರ್ಗಳನ್ನ ಖರೀದಿ ಮಾಡಲು ಮನಸ್ಸು ಮಾಡದ ಕಾರಣ ಫೋರ್ಡ್ ಇನ್ನೂ ಇಲ್ಲಿ ಮುಂದುವರಿಯಲಾರದೆ ಭಾರತದಿಂದ ನಿರ್ಗಮನವಾಗುವ ಬಗ್ಗೆ ಯೋಚಿಸಿತು. 2021ರ ಸೆಪ್ಟೆಂಬರ್ನಲ್ಲಿ ಫೋರ್ಡ್ ಕೊನೆಗೂ ದೇಶಕ್ಕೆ ವಿದಾಯ ತಿಳಿಸಿ ನಿರ್ಗಮಿಸಿತು. ಇದರಿಂದಾಗಿ ಇಲ್ಲಿ ಈಗಾಗಲೇ ರಸ್ತೆಯ ಮೇಲಿರುವ ಅದರ ಸುಪ್ರಸಿದ್ಧ ಇಕೋಸ್ಪೋರ್ಟ್ಸ್ ಹಾಗೂ ಎಂಡಿವರ್ ತರಹದ ಕಂಪ್ಲೀಟ್ ಎಸ್ಯುವಿ ಬ್ರ್ಯಾಂಡ್ಗಳ ಲೈಫ್ ಇಲ್ಲಿ ಮುಗಿದು ಹೋದಂತೆಯೇ ಲೆಕ್ಕ. ಫೋರ್ಡ್ ತನ್ನ ಗ್ರಾಹಕರ ಹಾಗೂ ತನ್ನ ಕಾರುಗಳನ್ನ ಈಗಲೂ ಸಹ ಬಳಸುತ್ತಿರುವವರನ್ನುದ್ದೇಶಿಸಿ ಇವರಿಗೆ ತಮ್ಮ ಸೇವೆ ಸದಾ ಇದ್ದೇ ಇರುತ್ತದೆ ಎಂಬ ಹೇಳಿಕೆ ನೀಡಿತು. ತಾವು ಇಲ್ಲಿಂದ ಹೊರ ನಡೆದ್ರು ಆಫ್ಟರ್ ಮಾರ್ಕೆಟ್ ಸರ್ವಿಸ್ ಸ್ಪೇರ್ ಪಾರ್ಟ್ ವ್ಯಾರಂಟಿ ಕವರೇಜ್ ಅನ್ನ ತಾನು ನಿಲ್ಲಿಸದೆ ನೀಡಲು ಮುಂದುವರಿಸುವ ಬಗ್ಗೆಯೂ ಸಹ ಅದು ವಾಗ್ದಾನ ನೀಡಿತು. ಇನ್ನು ಫೋರ್ಡ್ ಭಾರತದಿಂದ ನಿರ್ಗಮನವಾಗಲು ಕಾರಣ ಇಲ್ಲಿಯ ಗ್ರಾಹಕರ ಮನಸ್ಥಿತಿ ಹಾಗೂ ಅದಕ್ಕೆ ಪೂರಕವಾಗಿಯೇ ಇಲ್ಲಿ ಚಾಲ್ತಿಯಲ್ಲಿರುವ ಮಾರುಕಟ್ಟೆಯ ಸ್ಪರ್ಧಾ ಮನೋಭಾವ ಮುಖ್ಯ ಕಾರಣ ಎನ್ನಬಹುದು. ಅಂದರೆ ಇಲ್ಲಿ ಭಾರತೀಯರು ಯಾವುದೇ ಒಂದನ್ನ ಇಷ್ಟಪಡಲಿ ಅವರ ಮೈಂಡ್ ಡೈವರ್ಟ್ ಮಾಡಲು ನಾನಾ ಸಂಸ್ಥೆಗಳು ತಮ್ಮ ಪ್ರಾಡಕ್ಟ್ಗಳನ್ನ ಭಾರತೀಯರಿಗೆ ಇಷ್ಟವಾಗುವ ರೀತಿಯಲ್ಲಿ ಹೊರತರುತ್ತವೆ. ಇಲ್ಲಿ ಫೋರ್ಡ್ಗಿದ್ದ ಬೇಡಿಕೆಯ ಕುಸಿತವೇ ಅದರ ಸೋಲಿಗೆ ಮುಖ್ಯ ಕಾರಣ. ಇನ್ನು ಎರಡನೇದಾಗಿ ಭಾರತದ ಕಾರು ಮಾರುಕಟ್ಟೆಯಲ್ಲಿ ಪ್ರಧಾನವಾಗಿ ಹ್ಯುಂಡೈ ಹಾಗೂ ಸುಜುಕಿ ಸಂಸ್ಥೆಗಳು ತಮ್ಮ ಕಾರ್ಗಳನ್ನ ತಯಾರಿಸಿ ಕಡಿಮೆ ಬೆಲೆಗಿಲ್ಲಿ ಜನರಿಗೆ ಮಾರಾಟ ಮಾಡುತ್ತಿವೆ. ಆದರೆ ಫೋರ್ಡ್ ಮಾತ್ರ ತನ್ನ ಕಾರ್ಗಳ ದರದ ವಿಷಯದಲ್ಲಿ ಯಾವ ಕಾರಣಕ್ಕೂ ಸಹ ಅದು ಕಾಂಪ್ರಮೈಸ್ ಆಗ್ಲೇ ಇಲ್ಲ. ಹಾಗೂ ಫೋರ್ಡ್ ಜೊತೆಯಲ್ಲೇ ಹ್ಯುಂಡೈ ಸಂಸ್ಥೆ ಕೂಡ 90ರ ದಶಕದ ನಡುವೆಯೇ ಭಾರತಕ್ಕೆ ಬಂದಿತು. ಆದರೆ ಹ್ಯುಂಡೈ ತನ್ನ ಬಿಸ್ನೆಸ್ ಸೂಪರ್ ಟ್ರಿಕ್ಸ್ ನಿಂದಾಗಿ ಎರಡನೇ ಅತಿದೊಡ್ಡ ಕಾರ್ ಬ್ರ್ಯಾಂಡ್ ಆಗಿ ಮುಂದುವರೆದರೆ ಫೋರ್ಡ್ ಅತೀವ ನಷ್ಟದಿಂದ ಭಾರತ ಕ್ವಿಟ್ ಮಾಡಬೇಕಾಗಿ ಬಂತು. ಹಾಗೂ ಇದರ ಸರ್ವಿಸ್ ಕೂಡ ನಿಧಾನವಾಗಿಯೂ ಅನಾನುಕೂಲಕರವಾಗಿಯೂ ಇತ್ತು. ಇದರ ಕೆಟ್ಟು ಹೋದ ಸ್ಪೇರ್ ಪಾರ್ಟ್ಗಳು ಹಲವು ಸಲ ಸಕಾಲಕ್ಕೆ ದೊರೆಯುತ್ತಲೇ ಇರಲಿಲ್ಲ. ಅವು ಸಿಗುವವರೆಗೂ ಗ್ರಾಹಕರು ಕಷ್ಟಪಡಬೇಕಿತ್ತು. ಮೂರನೇ ಕಾರಣ ಇದು ಜಾಯಿಂಟ್ ವೆಂಚರ್ ನಲ್ಲಿ ವಿಫಲಗೊಂಡಿದ್ದು. ಇನ್ನು ಇದೆಲ್ಲದರ ಹೊರತು ಇದರ ಮಾರ್ಕೆಟ್ ನಲ್ಲಿ ಎಲ್ಲಿ ಎಡವಟ್ಟಾಯಿತೆಂದರೆ ತಜ್ಞರ ವರದಿಯ ಪ್ರಕಾರ ಫೋರ್ಡ್ ಭಾರತೀಯ ಮಾರುಕಟ್ಟೆಯನ್ನ ಸೂಕ್ತವಾಗಿ ಸ್ಟಡಿ ಮಾಡಲು ವಿಫಲವಾಯಿತು. ಇಲ್ಲಿ ಬಹುತೇಕ ಕಾರ್ ಗ್ರಾಹಕರು ಯಾವುದೇ ಕಾರ್ ಕೊಂಡರೂ ಸಹ ಅದು ಹೆಚ್ಚು ಮೈಲೇಜ್ ನೀಡಲಿ ಎಂದು ಬಯಸುತ್ತಾರೆ. ಆದರೆ ಫೋರ್ಡ್ ತನ್ನ ಇಂಜಿನ್ ಪವರ್ ಮೇಲೆ ಹೆಚ್ಚು ಗಮನ ಹರಿಸಿತೇ ವಿನಃ ಅದೆಂದಿಗೂ ಸಹ ತನ್ನ ಮೈಲೇಜ್ ನ ಕಡೆಗೆ ಗಮನ ಕೊಡಲೇ ಇಲ್ಲ. ಸುಜುಕಿ ಹಾಗೂ ಹ್ಯುಂಡೈ ಕಾರ್ಗಳು ವಿಶೇಷವಾಗಿ ಭಾರತೀಯರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಉತ್ತಮ ಮೈಲೇಜ್ ಇರುವ ಕಾರುಗಳನ್ನ ಕಡಿಮೆ ಬೆಲೆಗೆ ತಯಾರಿಸಿ ಸೂಕ್ತ ದರಕ್ಕೆ ಮಾರಾಟ ಮಾಡುತ್ತಿವೆ. ಇನ್ನು ಭಾರತದಲ್ಲಿ ಬಹುತೇಕ ಕಾರ್ ಸಂಸ್ಥೆಗಳು ಹೆಚ್ಚೆಚ್ಚು ಹೊಸ ಮಾಡೆಲ್ಗಳನ್ನ ಹೊರತಂದ್ರೆ ಫೋರ್ಡ್ ಮಾತ್ರ ಕಡಿಮೆ ಸಂಖ್ಯೆಯ ಮಾಡೆಲ್ಗಳನ್ನ ಹೊರತಂದು ಇವುಗಳ ಸೇವೆಯ ಮೇಲೆಯೇ ಹೆಚ್ಚಾಗಿ ಗಮನ ಹರಿಸಿತು. ಇನ್ನು ಫೋರ್ಡ್ ಇಲ್ಲಿಂದ ಎಕ್ಸಿಟ್ ಆದರೆ ಯಾರಿಗೇನು ಲಾಭ ಎಂದು ನೋಡೋದಾದರೆ ಫೋರ್ಡ್ 90ರ ದಶಕದಲ್ಲಿ ಇಲ್ಲಿ ತಾನು ಕಾಲಿಟ್ಟಿದ್ದಾಗಿನಿಂದಲೂ ಸಹ ಇದು ಹೆಚ್ಚಾಗಿ ಇಲ್ಲಿದ್ದ ಇತರೆ ಯಾವುದೇ ಸಂಸ್ಥೆಗಳಿಗೂ ಸಹ ಏನಂತಹ ಟಫ್ ಪೈಪೋಟಿ ನೀಡಲಿಲ್ಲ. ಹೀಗಾಗಿ ಇದು ಇಲ್ಲಿಂದ ಹೊರಹೋದ್ರೂ ಸಹ ಅದು ಇಲ್ಲಿರುವ ಇತರೆ ಯಾರಿಗೂ ಸಹ ಅಂತಹ ಪ್ರಭಾವ ಬೀರದು. ಅದರ ಯುವಿ ಸೆಗ್ಮೆಂಟ್ ನ ಸೇಲ್ಸ್ ಉತ್ತಮ ರೀತಿಯಲ್ಲೇ ಇತ್ತು. ಆದರೆ ಮಹೀಂದ್ರಾ, ಸುಜುಕಿ, ಹ್ಯುಂಡೈಗಳು ತಮ್ಮ ಎಸ್ಯುವಿಗಳ ಕಡೆಗೆ ದಶಕಗಳ ಕಾಲ ಗಮನ ಹರಿಸಿದ್ರಿಂದ ಫೋರ್ಡ್ ಈ ರೇಸ್ನಲ್ಲಿ ಹೆಚ್ಚೇನು ಸಾಧಿಸಲಾಗಲಿಲ್ಲ. ಈ ಫೋರ್ಡ್ನಂತೆ ದೇಶ ಬಿಟ್ಟು ಹೊರಟ ಇತರೆ ಎಷ್ಟೋ ವಿದೇಶಿ ಸಂಸ್ಥೆಗಳನ್ನ ಸಹ ನಾವಿಲ್ಲಿ ಉದಾಹರಿಸಬಹುದಾದರೆ ಅವುಗಳ ಪೈಕಿ ಮೊದಲು ಬರುವುದು ಜನರಲ್ ಮೋಟಾರ್ಸ್. ಇದು ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಆಟೋಮೊಬೈಲ್ ಗ್ರೂಪ್ ಹಾಗೂ ಅಮೆರಿಕದ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಎಂದು ಗುರುತಿಸಿಕೊಂಡ ಸಂಸ್ಥೆ. ಇದು 1996ರಲ್ಲಿ ಒಪೆಲ್ ಎಂಬ ಸಂಸ್ಥೆಯ ಜೊತೆ ಸೇರಿ ತಾನು ಭಾರತಕ್ಕೆ ಮೊದಲ ಸಲ ಕಾಲಿಡುತ್ತದೆ. 2003ರಲ್ಲಿ ಇದು ಶವರ್ಲೆ ಬ್ರ್ಯಾಂಡ್ ಹೊರತರುತ್ತದೆ. ಆದರೂ ಇವೆರಡೂ ಸಹ ಇಲ್ಲಿ ಹೆಚ್ಚು ಕಾಲ ಸ್ಥಿರವಾಗಿ ನಿಲ್ಲಲು ಆಗಲಿಲ್ಲ. ಸರಿಯಾದ ಡೀಲರ್ಶಿಪ್ ನ ಕೊರತೆ ಹಾಗೂ ಸರ್ವಿಸ್ ಕ್ವಾಲಿಟಿ ಇಲ್ಲದ ಪರಿಣಾಮ ಹಾಗೂ ಕಡಿಮೆ ಸೇಲ್ಸ್ ನಿಂದಾಗಿ ಇದರ ಒಪೆಲ್ ಬ್ರ್ಯಾಂಡ್ ಇಲ್ಲೂ ಸ್ಥಗಿತಗೊಂಡಿತು. ಮುಂದೆ ಸುಜುಕಿ ಹಾಗೂ ಹ್ಯುಂಡೈನ ಬ್ರ್ಯಾಂಡ್ಗಳ ಜೊತೆ ಸ್ಪರ್ಧಿಸಲಾರದೆಯೂ ಶವರ್ಲೆ ಕಾರುಗಳು ವೈಫಲ್ಯ ಅನುಭವಿಸಿದವು. ಈ ಕಾರಣದಿಂದ 2017ರಲ್ಲಿ ಜನರಲ್ ಮೋಟಾರ್ಸ್ ಭಾರತದಿಂದ ತಾನು ಸಂಪೂರ್ಣವಾಗಿ ಹೊರಹೋಗುವ ಬಗ್ಗೆ ತೀರ್ಮಾನ ಮಾಡಿತು. ಇನ್ನು ಎರಡನೇದಾಗಿ ನಾವು ಹೇಳಬಹುದಾದದ್ದು
ಫಿಯೆಟ್ ಸಂಸ್ಥೆಯ ಬಗ್ಗೆ. ಪಾಪ್ಯುಲರ್ ಇಟಾಲಿಯನ್ ಬ್ರ್ಯಾಂಡ್ ಆದ ಫಿಯೆಟ್ ಸಹ 2020ರಲ್ಲಿ ಅತೀವ ನಷ್ಟದ ಪರಿಣಾಮ ದೇಶದಿಂದ ಹೊರನಡೆಯಿತು. ಇಲ್ಲಿ ಹಿಂದೊಮ್ಮೆ ಇದರ ಫಿಯೆಟ್ ಪುಂಟೋ, ಪದ್ಮಿನಿ, ಲೀನಿಯಾ ಮುಂತಾದವುಗಳು ಸಖತ್ ಫೇಮಸ್ ಆಗಿದ್ದವು. 80-90ರ ದಶಕದಲ್ಲಿ ಈ ಫಿಯೆಟ್ಗೆ ಇಲ್ಲಿ ಭಾರಿ ಬೇಡಿಕೆ ಇತ್ತು. ಆದರೂ ಸಹ ಇತರೆ ಸಂಸ್ಥೆಗಳ ಜೊತೆ ಪೈಪೋಟಿ ನಡೆಸದೆ ಇದು ಸಹ ಭಾರತದಿಂದ ಎಕ್ಸಿಟ್ ಆಯಿತು. ಮೂರನೆಯದ್ದು ಯುಎಂ ಮೋಟಾರ್ ಸೈಕಲ್ಸ್. ಈ ಯುನೈಟೆಡ್ ಮೋಟಾರ್ಸ್ ಮೂಲತಃ ಅಮೆರಿಕನ್ ಬ್ರ್ಯಾಂಡ್. ಇದು ಸಹ 90ರ ದಶಕದಲ್ಲಿ ಭಾರತಕ್ಕೆ ಕಾಲಿಡುತ್ತದೆ. ಇದು ಇಲ್ಲಿ ಲೋಹಿಯಾ ಆಟೋದವರ ಜೊತೆ ಸಹಭಾಗಿತ್ವದೊಂದಿಗೆ ಪ್ರವೇಶ ಮಾಡಿತ್ತು. ಇದು ಮುಖ್ಯವಾಗಿ ರೆನೆಗಡೆ ಕಮಾಂಡೋ, ರೆನೆಗಡೆ ಸ್ಪೋರ್ಟ್ಸ್ ಬೈಕ್ ಹಾಗೂ ರೆನೆಗಡೆ ಕ್ಲಾಸಿಕ್ ಎಂಬ ಬೈಕ್ಗಳ ಮಾಡೆಲ್ಗಳನ್ನ ಇಲ್ಲಿ ಹೊರತರುತ್ತದೆ. ಆದರೆ ದೇಶದ ರಾಯಲ್ ಎನ್ಫೀಲ್ಡ್ ಸಹ ತನ್ನ ಬೈಕ್ಗಳನ್ನ ಆಗ ಕಡಿಮೆ ದರಕ್ಕೆ ಸೇಲ್ಸ್ ಮಾಡಿದ್ರಿಂದ ಯುಎಂ ಸಂಸ್ಥೆಯ ಬೈಕ್ಗಳು ಇದರ ಜೊತೆ ಪೈಪೋಟಿ ನೀಡಲಾರದೆ ಹಿನ್ನಡೆ ಕಂಡವು. ನಾಲ್ಕನೆಯದ್ದು ಹಾರ್ಲೆ ಡೇವಿಡ್ಸನ್ ಎಂಬ ಸಂಸ್ಥೆ. ಅಮೆರಿಕದ ಖ್ಯಾತ ಹಾಗೂ ಪುರಾತನ ಬೈಕ್ ಬ್ರ್ಯಾಂಡ್ ಆದ ಇದು ಸಹ ಭಾರತಕ್ಕೆ ಬಂದು ತೀವ್ರ ಲಾಸ್ ಅನುಭವಿಸಿತು. ಸರಿಯಾದ ನೆಟ್ವರ್ಕಿಂಗ್ ಹಾಗೂ ಮಾರ್ಕೆಟಿಂಗ್ ನ ಕೊರತೆಯಿಂದಾಗಿ ಇದು ದೇಶದಲ್ಲಿ ಭಾರಿ ಹಿನ್ನಡೆ ಕಂಡಿತು. ಪರಿಣಾಮ 2020ರ ಸೆಪ್ಟೆಂಬರ್ನಲ್ಲಿ ಇದು ಭಾರತಕ್ಕೆ ಪೂರ್ಣ ವಿದಾಯ ಹೇಳಿತು. ಇದಾಗಿ ಕೊನೆಯದಾಗಿ ನಾವು ಹೇಳಬಹುದಾದದ್ದು ಪ್ರೀಮಿಯರ್ ಕಾರ್ಸ್ ಬಗ್ಗೆ. ಒಂದು ಕಾಲದಲ್ಲಿ ಭಾರತದ ಅಂಬಾಸಿಡರ್ ಮಾರುತಿಗೆ ಸ್ಪರ್ಧೆ ನೀಡಿದ್ದ ಕಾರುಗಳು. ಆದರೂ ಸಹ ಇತರೆ ಸಂಸ್ಥೆಗಳ ಜೊತೆ ಓಡಲಾರದೆ ನೆಲಕಚ್ಚಿದ ಪ್ರೀಮಿಯರ್ ಬ್ರ್ಯಾಂಡ್ ಭಾರತ ದೇಶದಿಂದ ಬಹು ಬೇಗನೆ ಹೊರನಡೀತು. ಹೀಗೆ ಭಾರತದಲ್ಲಿ ಸ್ಪರ್ಧೆ ನೀಡೋದು ತುಂಬಾನೇ ಕಷ್ಟದ ವಿಚಾರ. ನಿಮ್ಗೆ ಇಷ್ಟು ಮಾಡೆಲ್ಗಳಲ್ಲಿ ತುಂಬಾ ಇಷ್ಟವಾಗಿದ್ದ ಮಾಡೆಲ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.